ನಮಸ್ಕಾರ ಪುಟ್ಟ ಎಕ್ಸ್ಪ್ಲೋರರ್ಗಳು. ಇಂದು ನಾವು ನಮ್ಮ ದೇಶವಾದ ಭಾರತದಲ್ಲಿರುವ ವಿವಿಧ ರೀತಿಯ ಭೂಮಿಗಳನ್ನು ನೋಡಲು ಒಂದು ಸಾಹಸಕ್ಕೆ ಹೋಗೋಣ. ಭಾರತವು ಅನೇಕ ವಿಭಿನ್ನ ಸ್ಥಳಗಳನ್ನು ಹೊಂದಿರುವ ದೊಡ್ಡ ಮತ್ತು ಸುಂದರವಾದ ದೇಶ. ಅವುಗಳ ಬಗ್ಗೆ ಕಲಿಯೋಣ. ದೊಡ್ಡ ದೊಡ್ಡ ಪರ್ವತಗಳು. ಆಕಾಶವನ್ನು ಮುಟ್ಟುವ ಬಹಳ ಎತ್ತರದ ಪರ್ವತಗಳನ್ನು ಕಲ್ಪಿಸಿಕೊಳ್ಳಿ. ಇವು ಹಿಮಾಲಯಗಳು. ಇವು ಭಾರತದ ಉತ್ತರದಲ್ಲಿವೆ ಮತ್ತು ಬಿಳಿ ಹಿಮದಿಂದ ಆವೃತವಾಗಿವೆ. ಅಬ್ಬಾ, ಅಲ್ಲಿ ತುಂಬಾ ಚಳಿ. ಸಮತಟ್ಟಾದ ಹಸಿರು ಭೂಮಿಗಳು. ಮುಂದೆ ನಾವು ಉತ್ತರದ ಬಯಲು ಪ್ರದೇಶ ಎಂದು ಕರೆಯಲ್ಪಡುವ ಸಮತಟ್ಟಾದ ಭೂಮಿಗೆ ಇಳಿಯೋಣ. ಇಲ್ಲಿ ಅನೇಕ ನದಿಗಳು ಹರಿಯುತ್ತವೆ. ಇದರಿಂದಾಗಿ ಗೋಧಿ ಮತ್ತು ಅಕ್ಕಿಯಂತಹ ರುಚಿಕರವಾದ ಆಹಾರವನ್ನು ಬೆಳೆಯಲು ಭೂಮಿ ತುಂಬಾ ಒಳ್ಳೆಯದು. ಮರಳಿನ ಮರುಭೂಮಿ. ಈಗ ಎಲ್ಲೆಡೆ ಮರಳು ಇರುವ ಸ್ಥಳಕ್ಕೆ ಹೋಗೋಣ. ಇದು ಥಾರ್ ಮರುಭೂಮಿ. ಇಲ್ಲಿ ತುಂಬಾ ಬಿಸಿ ಮತ್ತು ಒಣ ಹವೆ ಇರುತ್ತದೆ. ನಾವು ಮರಳಿನ ಮೇಲೆ ಒಂಟೆಗಳು ನಡೆಯುವುದನ್ನು ನೋಡಬಹುದು. ಎತ್ತರದ ಸಮತಟ್ಟಾದ ಪ್ರಸ್ಥಭೂಮಿ. ದೊಡ್ಡ ಮೇಜಿನಂತೆ ಕಾಣುವ ಎತ್ತರದ ಸಮತಟ್ಟಾದ ಭೂಮಿಗೆ ಏರೋಣ. ಇದು ಪೆನಿನ್ಸುಲಾರ್ ಪ್ರಸ್ಥಭೂಮಿ. ಇದು ಭಾರತದ ಬಹಳ ಹಳೆಯ ಮತ್ತು ಕಲ್ಲಿನ ಭಾಗವಾಗಿದೆ. ಸಮುದ್ರದ ಪಕ್ಕದ ಭೂಮಿ. ಭಾರತವು ದೊಡ್ಡ ನೀಲಿ ಸಮುದ್ರದ ಪಕ್ಕದಲ್ಲಿ ಉದ್ದವಾದ ಭೂಮಿಯನ್ನು ಹೊಂದಿದೆ. ಇವು ಕರಾವಳಿ ಬಯಲುಗಳು. ಇಲ್ಲಿ ನಾವು ಮರಳಿನ ಕಡಲತೀರಗಳಲ್ಲಿ ಆಟವಾಡಬಹುದು. ಚಿಕ್ಕ ದ್ವೀಪಗಳು. ಕೊನೆಯದಾಗಿ ಸಮುದ್ರದಲ್ಲಿ ದೂರದಲ್ಲಿ ದ್ವೀಪಗಳು ಇಪಗಳು ಎಂದು ಕರೆಯಲ್ಪಡುವ ಸಣ್ಣ ಭೂಭಾಗಗಳಿವೆ. ಇದು ನೀರಿನಿಂದ ಆವೃತವಾದ ರಹಸ್ಯ ಭೂಮಿಯಂತೆ. ನಮ್ಮ ಭಾರತವು ಅದ್ಭುತ ಮತ್ತು ವಿಭಿನ್ನ ಭೂಮಿಗಳಿಂದ ತುಂಬಿಲ್ಲವೇ?